ಸೆಮಿಸ್ಟರ್ PC1 ಬಾಲ್ಯ ಮತ್ತು ಕಿಶೋರಾವಸ್ಥೆಯ ಮನೋವಿಜ್ಞಾನ ಘಟಕ 2 ಮಾನವ ಬೆಳವಣಿಗೆಯು ಶೈಶವಾವಸ್ಥೆಯಿಂದ ವಯಸ್ಕಾವಸ್ಥೆಯ ವಿಧಿಬದ್ಧತೆ ನಿಯಮಾನುಸಾರ ಪ್ರಸ್ತಾವನೆ ಮಾನವ ಬೆಳವಣಿಗೆಯ ವಿಧಿಬದ್ಧತೆ ಶೈಶವಾವಸ್ಥೆ ಕಿಶೋರಾವಸ್ಥೆ ಯೌವನಾವಸ್ಥೆ ಮಧ್ಯಮ ವಯಸ್ಕಾವಸ್ಥೆ ಉಪಸಂಹಾರ ಪ್ರಸ್ತಾವನೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವಿವಿಧ ವಯೋಮಾನಗಳಲ್ಲಿ ಸಮಾಜವು ನಿರೀಕ್ಷಿಸಿದ ವಿಶಿಷ್ಟ ಅವಶ್ಯಕವಾದ ಕೌಶಲ್ಯವನ್ನು ಮತ್ತು ವರ್ತನೆಯ ಪದ್ಧತಿಗಳನ್ನು ಹೊಂದುವುದು. ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಯಾ ವಯೋಮಾನಗಳಿಗೆ ತಕ್ಕಂತೆ ಅವನ ವಿಶಿಷ್ಟ ಅವಶ್ಯಕತೆಗಳಾದ ಗುಣ ಅಥವಾ ಕೌಶಲ್ಯಗಳನ್ನು ಅವನ ಒಂದು ವರ್ತನೆ ಮೂಲಕ ಪದ್ಧತಿ ಮೂಲಕ ತಿಳಿದುಕೊಳ್ಳುವನು. ಹಾಗೆಯೇ ವ್ಯಕ್ತಿಯು ತನ್ನ ಪ್ರತಿಯೊಂದು ವಯೋಮಾನದಲ್ಲಿ ತನ್ನಲ್ಲಾಗುವ ಕೆಲವು ವಿಶೇಷವಾದ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳು, ಪರಿಸರದ ಸ್ಥಿತಿಗಳು ಮತ್ತು ಸಾಮಾಜಿಕ ಅಭಿವೃದ್ಧಿಗಳಿಗೆ ಹೊಂದಿಕೊಂಡು ತನ್ನ ಜೀವನವನ್ನು ಸಾಗಿಸಬೇಕೆಂದು ಸಮಾಜವು ಬಯಸುತ್ತದೆ. ಸಮಾಜವು ಕೂಡ ಯಾವ ರೀತಿಯಾಗಿರಬೇಕು, ಮಾನವನು ಸಮಾಜದಲ್ಲಿರಬೇಕು ಅಂದರೆ ಅವನಲ್ಲಿರ್ತಕ್ಕಂಥ ಒಂದು ಕೌಶಲ್ಯ, ವರ್ತನೆ, ಪದ್ಧತಿ ಇವೆಲ್ಲವುಗಳನ್ನು ಬೆಳೆದುಕೊಂಡು ಮಾನವ ಜೀವನದಲ್ಲಿ ಸಾಗಿಸಬೇಕಾಗಿರ್ತಕ್ಕಂತಹ ಒಂದು ಬಯಕೆಯಾಗಿದೆ ಎಂದು ಹೇಳಬಹುದು. ಮಾನವ ಬೆಳವಣಿಗೆಯ ವಿಧಿಬದ್ಧತೆ. ಮಾನವ ಬೆಳವಣಿಗೆಯ ವಿಧಿಬದ್ಧತೆ ಯಾವ ರೀತಿಯಾಗಿರುತ್ತೆ? ಮಾನವ ಬೆಳವಣಿಗೆಯು ದಿನನಿತ್ಯದಲ್ಲಿ ನಿರೀಕ್ಷಿತ ಬದಲಾವಣೆಗಳಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ಆತನು ಆಯಾ ವಯೋಮಾನಗಳಿಗೆ ತಕ್ಕಂತೆ ನೈಪುಣ್ಯತೆಗಳು ಅಥವಾ ಕೌಶಲ್ಯಗಳನ್ನು ಬೆಳವಣಿಗೆಯ ಕಾರ್ಯಗಳೆಂದು ಕರೆಯಬಹುದಾಗಿದೆ. ಇಂತಹ ಕಾರ್ಯಗಳ ಸಮರ್ಥ ನಿರ್ವಹಣೆಯಿಂದ ವ್ಯಕ್ತಿ ತನ್ನ ವೈಯಕ್ತಿಕ, ಔದ್ಯೋಗಿಕ, ವೈವಾಹಿಕ ಹಾಗೂ ಸಾಮಾಜಿಕ ಜೀವನ ರಂಗಗಳಿಗೆ ಉತ್ತಮವಾಗಿ ಹೊಂದಿಕೊಂಡು ನಡೆಯಲು ಸಾಧ್ಯವಾಗಿ ಜೀವನದಲ್ಲಿ ಆತನಿಗೆ ಸುಖ ಸಂತೃಪ್ತಿಗಳ ಅನುಭವ ಆಗದೇ ಇರಲಾರದು. ಮಾನವನಿಗೆ ಮೊಟ್ಟಮೊದಲ ಬಾರಿಗೆ ದಿನನಿತ್ಯದಲ್ಲಿ ಆಗ್ತಕ್ಕಂತಹ ಒಂದು ಸಮರ್ಪಕ ಅನುಕೂಲ ಆಗಿರ್ಬೋದು ಅಥವಾ ನೈಪುಣ್ಯ ಬೆಳವಣಿಗೆಯ ಕಾರ್ಯವಾಗಿದೆ. ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ವೈವಾಹಿಕ ಜೀವನ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಅವನಿಗೆ ಬದುಕಬೇಕಂದ್ರೆ ಹಲವಾರು ರಂಗಗಳಿಗೆ ಉತ್ತಮವಾಗಿರ್ತಕ್ಕಂತಹ ಹೊಂದಾಣಿಕೆಯನ್ನು ಹೊಂದಿಕೊಂಡು ಕೂಡ ಸಾಧ್ಯವಾಗಿ ಜೀವನದಲ್ಲಿ ಆತನಿಗೆ ಸುಖ ಸಂತೃಪ್ತಿ ಇವೆಲ್ಲವೂ ಪಡೆಯಬೇಕಾದರೆ ಅವನಲ್ಲಿ ಇವೆಲ್ಲವೂ ಕೂಡ ಇರಬೇಕು ಅಂತಕ್ಕಂಥದ್ದು. ಮಾನವ ಬೆಳವಣಿಗೆಗೆ ವಿಧಿಬದ್ಧತೆ ಅಂದರೆ ಮಾನವನ ಒಂದು ಬೆಳವಣಿಗೆಗೆ ಯಾವ ರೀತಿಯಾಗಿ ವಿಧಿಬದ್ಧತೆ ಇರಬೇಕು? ಶೈಶವಾವಸ್ಥೆ, ಕಿಶೋರಾವಸ್ಥೆ, ಯೌವನಾವಸ್ಥೆ, ಮಧ್ಯಮಾವಸ್ಥೆ ಈ ರೀತಿಯಾಗಿರ್ತಕ್ಕಂತಹ ಶೈಶವಾವಸ್ಥೆ. ಇಲ್ಲಿ ಶೈಶವಾವಸ್ಥೆ ಅಂದರೆ 1 ತಿಂಗಳ ಮಗುವಿನಿಂದ 1 ವರ್ಷದವರೆಗಿನ ಇರತಕ್ಕಂಥ ಮಕ್ಕಳಲ್ಲಿ ನಾವು ಶೈಶವಾವಸ್ಥೆಯನ್ನು ನೋಡುತ್ತೇವೆ. ಮಾನವ ಬೆಳವಣಿಗೆಯು ಮಗುವಿನ ಶೈಶವಾವಸ್ಥೆಯಿಂದ ಈ ಕೆಳಗಿನ ದೈನಂದಿನ ಜೀವನಕ್ಕೆ ಅಗತ್ಯವೆನಿಸಿದ ಆಟ, ಪಾಠ, ಅಂಗ ನೈಪುಣ್ಯತೆಯನ್ನು ತಾನೇ ಸ್ವತಃ ಕಲಿತುಕೊಳ್ಳಲು ಪರಿಣತಿಯನ್ನು ಸಂಪಾದಿಸಿಕೊಳ್ಳುತ್ತದೆ. ಶೈಶವಾವಸ್ಥೆಯಲ್ಲಿನ ಕಾರ್ಯಗಳನ್ನು ಈ ಮುಂದೆ ನೋಡೋಣ. ಮಾನವ ಬೆಳವಣಿಗೆಯು ಮಗುವಿನ ಒಂದು ಶೈಶವಾವಸ್ಥೆಯಿಂದ ಪ್ರಾರಂಭವಾಗುತ್ತದೆ. ಅಂದರೆ ಹುಟ್ಟಿದ 1 ತಿಂಗಳಿಂದ 1 ವರ್ಷದ ಮಗುವಿನಲ್ಲಿ ನಾವು ಶೈಶವಾವಸ್ಥೆಯನ್ನು ನೋಡುತ್ತೇವೆ. ಆಟ ಪಾಠದಿಂದ ಅವನ್ನೆಲ್ಲವನ್ನು ನೈಪುಣ್ಯತೆಯನ್ನು ಕಲಿತುಕೊಂಡು ಈ ಒಂದು ಪರಿಣಿತಿಯನ್ನು ಕೂಡ ಶೈಶವಾವಸ್ಥೆಯ ಒಂದು ಕಾರ್ಯವನ್ನು ಮುಂದೆ ನೋಡೋಣ. ದಿನನಿತ್ಯದ ಆಟಪಾಠಗಳಿಗೆ ಅಗತ್ಯವೆನಿಸಿದ ಹಾಗೂ ಅಂಗ ನೈಪುಣ್ಯತೆಗಳ ಕಲಿಕೆಯನ್ನು ಸಂಪಾದಿಸಿಕೊಳ್ಳುವುದು. 1 ತಿಂಗಳಿಂದ 2 ತಿಂಗಳಿಂದ ಮಗು 1 ವರ್ಷದವರೆಗಿನ ಒಂದು ದಿನನಿತ್ಯದ ಆಟ ಪಾಠಗಳನ್ನು ಕಲಿತುಕೊಂಡು ನೈಪುಣ್ಯ ಕೌಶಲ್ಯಗಳನ್ನು ತನ್ನಲ್ಲಿ ಬೆಳೆಸಿಕೊಳ್ಳುತ್ತದೆ. ತಾನು ಕೂಡ ಈ ಸಮಾಜದ ಒಬ್ಬ ಪ್ರಗತಿಶೀಲ ವ್ಯಕ್ತಿ ಎಂದು ನಂಬಿ ತನ್ನ ಬಗ್ಗೆ ಒಂದು ಪರಿಪೂರ್ಣತೆ ಭಾವನೆ ಕೂಡ ಬೆಳೆಸಿಕೊಳ್ಳುವುದು. ಮಗು ತನ್ನ ಸಮವಯಸ್ಕರೊಂದಿಗೆ ಹೊಂದಿಕೊಂಡು ನಡೆಯಲು ಕಲಿಯುವುದು ಮತ್ತು ಹೆಣ್ಣಿನ ಪಾತ್ರವನ್ನು ಸಮರ್ಪಕವಾಗಿ ನಿರ್ವಹಿಸಲು ಕಲಿಯುವುದು. ಮಗು ಇಲ್ಲಿ ಸಮಾಜದಲ್ಲಿರ್ತಕ್ಕಂತಹ ತನ್ನ ಜೊತೆಯಲ್ಲಿರ್ತಕ್ಕಂತಹ ಮಕ್ಕಳ ಜೊತೆಯಲ್ಲಿ ಸೇರಿಕೊಂಡು ಕಲಿಯುವುದು ಯಾವ ರೀತಿಯಾಗಿ ಮತ್ತು ಹೆಣ್ಣಿನ ಪಾತ್ರ ಯಾವ ರೀತಿಯಾಗಿ
ಇರಬೇಕು ಅಂತಕ್ಕಂಥದ್ದನ್ನು ಜ್ಞಾನವನ್ನು ಬೆಳೆಸಿಕೊಳ್ಳುತ್ತದೆ. ಮಗು ಓದುವುದು, ಬರೆಯುವುದು, ಲೆಕ್ಕ ಮಾಡುವುದು ಇವುಗಳಿಗೆ ಅಗತ್ಯವಾದ ಮೂಲ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದು. ಮಗು ಓದ್ತಕ್ಕಂಥದ್ದು ಮತ್ತು ಬರೆಯತಕ್ಕಂಥದ್ದು, ಲೆಕ್ಕವನ್ನು ಯಾವ ರೀತಿಯಾಗಿ ಮಾಡಬೇಕು ಇಂತಹವಾದ ಅಗತ್ಯವಾದ ಜ್ಞಾನವನ್ನು ಕೂಡ ಸಂಪಾದಿಸಿಕೊಳ್ಳುವುದು. ದಿನನಿತ್ಯದ ಜೀವನಕ್ಕೆ ಅಗತ್ಯವೆನಿಸಿದ ಕಲ್ಪಿತ ಭಾವನೆಗಳನ್ನು ಬೆಳೆಸಿಕೊಳ್ಳುವುದು. ಅಂತಹ ಪ್ರಜ್ಞೆ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಮೌಲ್ಯಮಾಪನ ಮಾಡುವುದು. ಮಗು ದಿನನಿತ್ಯ ಬೆಳೆದಂತೆ ಅವನಿಗೆ ಒಂದು ಕಲ್ಪನೆ ಮಾಡ್ತಕ್ಕಂಥ ಶಕ್ತಿ, ಭಾವನೆ ಮತ್ತು ಪ್ರಜ್ಞೆ, ನೈತಿಕ ಮೌಲ್ಯ ಬೆಳೆಸಿಕೊಳ್ಳುವುದರ ಜೊತೆಗೆ ಅವನು ಮೌಲ್ಯಮಾಪನ ಕೂಡ ಮಾಡುವುದು. ಮಗು ಸಾಮಾಜಿಕ ಸಂಘ ಸಂಸ್ಥೆಗಳ ಮೇಲೆ ಹಿತಕರವಾದ ಅಭಿವೃದ್ಧಿಗಳನ್ನು ಬೆಳೆಸಿಕೊಳ್ಳುವುದು. ಮಗು ಬೆಳೆದಂತೆ ಸಮಾಜ ಮತ್ತು ಸಂಘ ಸಂಸ್ಥೆಗಳ ಮೇಲೆ ಕೂಡ ಹಿತಕರವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಗಳನ್ನು ಪಡೆದುಕೊಳ್ಳುತ್ತಾನೆ. ಕಿಶೋರಾವಸ್ಥೆ. ಇಲ್ಲಿ ಕಿಶೋರಾವಸ್ಥೆ ಅಂದರೆ 13 ರಿಂದ 19 ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು ಕಿಶೋರಾವಸ್ಥೆ ಎಂದು ಹೇಳುತ್ತೇವೆ. ಕಿಶೋರಾವಸ್ಥೆಯು ಮಗುವಿನ 9 ವರ್ಷದಿಂದ 18, 9 ರಿಂದ 18 ವರ್ಷ ಇಂತಹ ವಯೋಮಾನದಲ್ಲಿ ಸಾಕಷ್ಟು ವಿಶಾಲವಾದ ಅನುಭವ, ಕಲಿಕೆ, ಭಾವನೆ, ಸಂಬಂಧವನ್ನು ಹೊಂದುವುದು. ಕಿಶೋರಾವಸ್ಥೆಯಲ್ಲಿನ ಕಾರ್ಯಗಳು ಈ ಮುಂದಿನಂತೆ ನೋಡೋಣ. ಮಗು ತನ್ನ ಅಂಗ ಸೌಂದರ್ಯದ ಬಗ್ಗೆ ಸಂತುಷ್ಟಿಯಿಂದಿರಬೇಕಲ್ಲದೆ ತನ್ನ ಪಾಲಿಗೆ ಬಂದಿರುವ ಗಂಡು ಅಥವಾ ಹೆಣ್ಣಿನ ಪಾತ್ರವನ್ನು ಸಂತೋಷದಿಂದ ಸ್ವೀಕರಿಸುವುದು. ಈ ಒಂದು 9 ರಿಂದ 18 ವರ್ಷದ ಮಕ್ಕಳು, 9 ರಿಂದ 18 ವರ್ಷದಲ್ಲಿರ್ತಕ್ಕಂಥ ಮಕ್ಕಳು ತನ್ನ ಒಂದು ಸೌಂದರ್ಯ ಸಂತುಷ್ಟಿಯಿಂದ ಇರಬೇಕು ಅಂತ ತನ್ನ ಪಾಲಿಗೆ ತಾನು ಬರ್ತಿರ್ತಕ್ಕಂಥ ಗಂಡು ಮತ್ತು ಅಥವಾ ಹೆಣ್ಣಿನ ಒಂದು ಪಾತ್ರವನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೆ. ಅಂದರೆ ತಾನು ಹೆಣ್ಣು, ತಾನು ಗಂಡು ಅಂತಕ್ಕಂಥ ಒಂದು ತನ್ನ ಸೌಂದರ್ಯಕ್ಕೆ ತಕ್ಕಂತೆ ತಾನೇ ಸುಂದರ ಅಂದ್ಕೊಂಡು ಭಾವಿಸುತ್ತಾನೆ ಅಥವಾ ಭಾವಿಸುತ್ತಾಳೆ. ಮಗು ತನ್ನ ಸಮವಯಸ್ಕರೊಂದಿಗೆ, ಗಂಡು ಮತ್ತು ಹೆಣ್ಣಿಗಳಿಬ್ಬರೊಂದಿಗೂ ಉಚಿತವೆನಿಸುವ ಸಂಬಂಧವನ್ನು ಹೊಂದಿರುವುದು. ಇಲ್ಲಿ ತಾನು ಹೆಣ್ಣು ಮತ್ತು ಗಂಡು ಇಬ್ಬರು ಸಮಾನ ವಯಸ್ಕಕ್ಕೆ ಬಂದಾಗ ಇಬ್ಬರು ತಮ್ಮ ತಮ್ಮ ವಯಸ್ಸಿಗೆ ಸಮಾನವೆಂದುಕೊಂಡು ಸಂಬಂಧವನ್ನು ಹೊಂದಿರುವುದು. ಕಿಶೋರರು ತಮ್ಮ ತಂದೆ ತಾಯಿಗಳ ಮತ್ತು ಇತರ ಹಿರಿಯರ ಭಾವಬಂಧನದಿಂದ ಮುಕ್ತರಾಗುವುದು. ಈ ಒಂದು ಕಿಶೋರ ವ್ಯವಸ್ಥೆಯಲ್ಲಿ ತಮ್ಮ ತಂದೆ ತಾಯಿ ಮತ್ತು ಇತರ ಹಿರಿಯರಿಗೆ ಒಂದು ಭಾವಬಂಧನದಿಂದ ಮುಕ್ತರಾಗಿರುವುದು. ಮಗು ಆರ್ಥಿಕ ಸ್ವಾತಂತ್ರ್ಯದ ಭರವಸೆ ಬೆಳೆಸಿಕೊಳ್ಳುವುದು. ಕಿಶೋರಾವಸ್ಥೆಗೆ ಬಂದಾಗ ಮಗು ತಾನು ಸ್ವತಂತ್ರ, ತಂದೆ ತಾಯಿಗಳಿಂದ ದೂರವಿರುವುದು ಕಲಿತುಕೊಳ್ಳುವುದು. ಮಗು ತನ್ನ ಶಕ್ತಿ ಸಾಮರ್ಥ್ಯಗಳು ಹಾಗೂ ಅಭಿವ್ಯಕ್ತಿಗಳಿಗೆ ಅನುಗುಣವಾದ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದು. ಮಗು ತನ್ನ ಶಕ್ತಿ ಸಾಮರ್ಥ್ಯ ತನಗೆ ಅನುಗುಣವಾಗಿರ್ತಕ್ಕಂಥ ವೃತ್ತಿಯನ್ನು ತಾನು ಪಡೆದುಕೊಂಡಾಗ ತಾನು ಸಿದ್ಧ ಎಂದುಕೊಂಡು ಭಾವಿಸಿಕೊಳ್ಳುತ್ತಾನೆ. ಉಪಯುಕ್ತ ನಾಗರಿಕ ಜೀವನವನ್ನು ನಡೆಸಲು ಅಗತ್ಯವಾದ ಬುದ್ಧಿ, ಕುಶಲತೆಗಳು ಮತ್ತು ಭಾವನೆಗಳನ್ನು ಬೆಳೆಸಿಕೊಳ್ಳುವುದು. ಮಗು ತಾನು ಒಬ್ಬ ನಾಗರಿಕನಾಗಿ ಜೀವನವನ್ನು ನಡೆಸಲು ಅಗತ್ಯವೇನು ಅಂದರೆ ಅವನಲ್ಲಿರ್ತಕ್ಕಂತಹ ಕುಶಲತೆ ಮತ್ತು ಭಾವನೆಯನ್ನು ಬೆಳೆಸಿಕೊಳ್ಳುವುದು. ಸಾಮಾಜಿಕ ಜವಾಬ್ದಾರಿಗಳನ್ನು ನಿಭಾಯಿಸಲು ಇಚ್ಛಿಸಿ ಅವುಗಳನ್ನು ಪಡೆದುಕೊಳ್ಳುವುದು. ಸಮಾಜದಲ್ಲಿರ್ತಕ್ಕಂತಹ ತನಗೆ ಬಂದಿರತಕ್ಕಂಥ ಜವಾಬ್ದಾರಿಗಳನ್ನು ನಿಭಾಯಿಸಿ ಇಚ್ಛೆಗೆ ತಕ್ಕಂತೆ ತನ್ನ ಜೀವನವನ್ನು ನಡೆಸುವುದು. ವಿವಾಹಕ್ಕೆ ಮತ್ತು ಕುಟುಂಬ ಜೀವನಕ್ಕೆ ಸಿದ್ಧತೆಯನ್ನು ಮಾಡಿಕೊಡುವುದು. ವಿವಾಹ ಆಗಬೇಕು ಅಂತಕ್ಕಂಥ ಮತ್ತು ಕುಟುಂಬ ನಡೆಸಬೇಕು ಅಂತಕ್ಕಂಥ ಒಂದು ಭಾವನೆ ಕೂಡ ಮೂಡುತ್ತದೆ. ವೈಜ್ಞಾನಿಕ ಜಗತ್ತಿನ ಜೀವನದ ರೀತಿ ನೀತಿಗಳು ಸಾಕಷ್ಟು ಸುಸಂಗತವಾಗುವಂತಹ ಜೀವನ ಮೌಲ್ಯಗಳನ್ನು ಪ್ರಜ್ಞಾಪೂರ್ವಕವಾಗಿ ಬೆಳೆಸಿಕೊಳ್ಳುವುದು. ವೈಜ್ಞಾನಿಕ ಅಂದರೆ ವಿಜ್ಞಾನದ ಒಂದು ಜಗತ್ತಿನಲ್ಲಿ ಜೀವನದ ರೀತಿ ನೀತಿ ಸಾಕಷ್ಟು ಜೀವನದ ಮೌಲ್ಯಗಳ ಪ್ರಜ್ಞಾಪೂರ್ವಕವಾಗಿರ್ತಕ್ಕಂತಹ ಜ್ಞಾನ ಕೂಡ ಇಲ್ಲಿ ಹೊಂದಿಕೊಳ್ಳುತ್ತಾನೆ. ಯೌವನಾವಸ್ಥೆಯು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತನ್ನ ಜವಾಬ್ದಾರಿಗಳೇನು ಎಂಬುದರ ಬಗ್ಗೆ ಎಚ್ಚರಿಸುವಂತಹ ಹಂತವಾಗಿದೆ. ಯೌವನಾವಸ್ಥೆಯ ಕಾರ್ಯವನ್ನು ಈ ಮುಂದಿನಂತೆ ನೋಡೋಣ. ತನ್ನ ಬಾಳ ಸಂಗತಿಯನ್ನು ಅರಿಸಿಕೊಳ್ಳುವುದು. ತನ್ನ ಯಾವ ರೀತಿಯಾಗಿ ತನ್ನ ಸಂಗತಿಗಳಿರ್ತವೆ ಅಂತಕ್ಕಂಥ ತಾನೇ ಸ್ವಯಂ ವಿಚಾರವನ್ನು ಮಾಡುವುದು.
ವಿವಾಹ ಪೂರ್ವಕವಾಗಿ ಕೈ ಹಿಡಿದ ಸಂಗಾತಿಯೊಂದಿಗೆ ಬಾಳಲು ಕಲಿಯುವುದು. ಅಂದರೆ ಯಾರ ಜೊತೆ ಮದುವೆ ಆಗಿರ್ತೀಯೋ ಅಥವಾ ಮದುವೆ ಆಗಿರ್ತಾನೋ ಅಂತಹ ಒಂದು ಸಂಗತಿಯನ್ನು ಹಿಡ್ಕೊಂಡು ಜೀವನವನ್ನು ಯಾವ ರೀತಿಯಾಗಿ ಬಾಳಬೇಕು ಅಂತಕ್ಕಂಥ ಈ ಒಂದು ಯವನ ವ್ಯವಸ್ಥೆಯಲ್ಲಿ ಮಾಡಿಕೊಡ್ತಕ್ಕಂಥದ್ದು. ತನ್ನ ಹೊಸ ಸಂಸಾರವನ್ನು ಆರಂಭಿಸುವುದು, ತನ್ನ ಹೊಸ ಇರ್ತಕ್ಕಂಥ ಒಂದು ಸಂಸಾರ ಕೂಡ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು. ತನ್ನ ಮಕ್ಕಳ ಬೆಳವಣಿಗೆ ಮತ್ತು ಪೋಷಣೆಗೆ ಗಮನ ಕೊಡುವುದು. ತನ್ನ ಮಕ್ಕಳಿಗೆ ಯಾವ ರೀತಿಯಾಗಿ ಪೋಷಣೆ ಕೊಡಬೇಕು, ಯಾವ ರೀತಿಯಾಗಿ ಬೆಳವಣಿಗೆ ಮಾಡಬೇಕು ಅಂತಕ್ಕಂಥ ಒಂದು ಜ್ಞಾನವನ್ನು ಕೂಡ ಅರಿತುಕೊಳ್ಳುತ್ತಾನೆ. ತನ್ನ ಕುಟುಂಬದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವುದು, ಕುಟುಂಬ ಯಾವ ರೀತಿಯಾಗಿ ನಡೆಸಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ಕೂಡ ಈ ಒಂದು ನೋಡಿಕೊಳ್ಳುವುದು. ತನ್ನ ವೃತ್ತಿಯೊಂದರಲ್ಲಿ ಕಾರ್ಯನಿರತನಾಗುವುದು, ಯಾವ ರೀತಿಯಾಗಿ ತನ್ನ ವೃತ್ತಿಗೆ ಕಾರ್ಯವನ್ನು ವಹಿಸಬೇಕು ಅಂತಕ್ಕಂತಹ ಒಂದು ನಾಗರಿಕನ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವುದು. ಒಬ್ಬ ನಾಗರಿಕನಾಗಿ ತನ್ನ ಜವಾಬ್ದಾರಿ ಕೂಡ ವಹಿಸಿಕೊಳ್ಳುವುದು. ತನಗೆ ಅನುಕೂಲವೆನಿಸುವ ಸಾಮಾಜಿಕ ಸಂಸ್ಥೆಯೊಂದಿಗೆ ನಿಕಟ ಸಂಪರ್ಕವನ್ನು ಬೆಳೆಸಿಕೊಳ್ಳುವುದು. ಸೊ ತನಗೆ ಬೇಕಾಗಿರ್ತಕ್ಕಂಥ ಅನುಕೂಲ ಅಂದರೆ ಸಮಾಜದಲ್ಲಿ ಯಾವ ರೀತಿಯಲ್ಲಿ ತಾನು ಕೆಲಸ ಮಾಡಿಕೊಂಡಿರಬೇಕು ಅಂತಕ್ಕಂಥ ಸಂಪರ್ಕ ಕೂಡ ಇಲ್ಲಿ ಬೆಳೆಸಿಕೊಳ್ಳುವುದು. ಇಲ್ಲಿ ಮಧ್ಯಮ ವಯಸ್ಕಾವಸ್ಥೆಯಲ್ಲಿ ಕೂಡ ಮಾನವನು ಮಧ್ಯಮ ವಯಸ್ಕ ಹಂತದಲ್ಲಿ ತನ್ನ ನಾಗರಿಕತೆ ಜವಾಬ್ದಾರಿಗಳನ್ನು ಅರಿತು ಕಾರ್ಯನಿರ್ವಹಿಸುವ ಹಂತವಾಗಿರುತ್ತದೆ. ಮುಖ್ಯವಾಗಿ ಮಧ್ಯಮ ವಯಸ್ಕ ಕಾರ್ಯಗಳು ಈ ಮುಂದಿನಂತೆ ನೋಡೋಣ. ತನ್ನ ಜೀವನಕ್ಕೆ ಅನುಗುಣವಾದ ಆರ್ಥಿಕ ಮಟ್ಟವೊಂದನ್ನು ಸ್ಥಾಪಿಸಿಕೊಂಡು ಅದನ್ನು ಮುಂದುವರೆಸಿಕೊಂಡು ಹೋಗುವುದು. ತನ್ನ ಜೀವನಕ್ಕೆ ಅನುಗುಣವಾಗಿ ಆರ್ಥಿಕವಾಗಿರ್ತಕ್ಕಂಥ ಒಂದು ಮಟ್ಟವನ್ನು ತಾನು ಸ್ಥಾಪಿಸಿ ಮುಂದುವರಿಬೇಕು. ಮಧ್ಯಮ ವಯಸ್ಕರಿಗೆ ತಕ್ಕಂತಹ ನಾಗರಿಕ ಹಾಗೂ ಸಾಮಾಜಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವುದು. ಈ ಒಂದು ಮಧ್ಯಮ ವಯಸ್ಕದಲ್ಲಿರ್ತಕ್ಕಂಥ ಒಬ್ಬ ನಾಗರಿಕ ಸಮಾಜದ ಒಂದು ಜವಾಬ್ದಾರಿ ಕೂಡ ವಹಿಸ್ತಕ್ಕಂಥದ್ದು. ಕಿಶೋರಾವಸ್ಥೆಯ ಮಕ್ಕಳು ಮುಂದೆ ಜವಾಬ್ದಾರಿಯುತವಾಗಿ ಹಾಗೂ ಸುಖ ಸಂತೋಷಗಳಿಂದ ಕೂಡಿದ ಪ್ರೌಢ ವ್ಯಕ್ತಿಗಳಾಗಲು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು. ಸೊ ಈ ಮಧ್ಯಮ ವಯಸ್ಕರಿಗೆ ಕಿಶೋರಾವಸ್ಥೆಯ ಮಕ್ಕಳು ಕೂಡ ತುಂಬ ಜವಾಬ್ದಾರಿಯನ್ನು ವಹಿಸಿ ಇವರನ್ನು ಸುಖ ಸಂತೋಷದಿಂದ ಕೂಡಿದ ಒಂದು ಪ್ರೌಢ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಇರುತ್ತದೆ. ಮಧ್ಯಮ ವಯಸ್ಕರಿಗೆ ತಕ್ಕಂತಹ ವಿರಾಮ ವೇಳೆಯ ಚಟುವಟಿಕೆಗಳನ್ನು ಬೆಳೆಸಿಕೊಳ್ಳುವುದು. ಈ ಒಂದು ಮಧ್ಯಮ ವಯಸ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿರಾಮ ಮತ್ತು ಚಟುವಟಿಕೆಯನ್ನು ಬೆಳೆಸಿಕೊಳ್ಳತಕ್ಕಂಥ ತನ್ನ ಬಾಳ ಸಂಗಾತಿಯೊಂದಿಗೆ ಸರಿಸಮಾನ ವ್ಯಕ್ತಿ ಸಂಬಂಧ ಪಡೆದಿರುವುದು. ಸೊ ತನಗೆ ಇರ್ತಕ್ಕಂತಹ ಒಂದು ಸಂಬಂಧ ಸಮಾನವಾಗಿರ್ತಕ್ಕಂತಹ ವ್ಯಕ್ತಿಯ ಒಂದು ಸಂಬಂಧ ಕೂಡ ಪಡೆದಿರ್ತಕ್ಕಂಥದ್ದಾಗಿದೆ. ತನ್ನ ವಯೋಮಾನದಲ್ಲಿ ಆಗುವ ದೈಹಿಕ ಬದಲಾವಣೆಗಳನ್ನು ಸ್ವೀಕರಿಸಿ ಅವುಗಳಿಗೆ ಹೊಂದಿಕೊಳ್ಳುವುದು. ಅಂದರೆ ಕಾಲಕ್ಕೆ ತಕ್ಕಂಥ ಬದಲಾವಣೆಗಳ ಜೊತೆಯಲ್ಲಿ ದೈಹಿಕ ಮತ್ತು ಬದಲಾವಣೆಯನ್ನು ತಾನು ಸ್ವೀಕರಿಸುವುದು. ವೃದ್ಧರಾದ ತಂದೆ ತಾಯಿಗಳಿಗೆ ಅನುಕೂಲನಾಗಿ ಬಾಳಬೇಕು. ಸೊ ಬಾಳುವುದು, ವೃದ್ಧರ ತಂದೆ ತಾಯಿ ಜೊತೆ ಒಬ್ಬ ಅನುಕೂಲ ಆಗಿರ್ತಕ್ಕಂಥ ಮಗನಾಗಿರ್ತಕ್ಕಂಥವನು ತಂದೆ ತಾಯಿ ಜೊತೆ ಸರಿಯಾಗಿ ಬಾಳಬೇಕು. ತನ್ನ ಮಕ್ಕಳಿಗೆ ತಂದೆ ತಾಯಿಯರಿಗೆ ಮಾರ್ಗದರ್ಶನನಾಗಿ ಕಾರ್ಯನಿರ್ವಹಿಸುವುದು. ತನ್ನ ತಂದೆ ತಾಯಿಗಳಿಗೂ ಮತ್ತು ತನ್ನ ಮಕ್ಕಳಿಗೂ ಕೂಡ ತಾನು ಮಾರ್ಗದರ್ಶಿಯಾಗಿ ಒಳ್ಳೆಯ ರೀತಿಯಿಂದ ತನ್ನ ಸಂಸಾರವನ್ನು ಕುಟುಂಬವನ್ನು ನಡೆಸ್ತಕ್ಕಂತಹ ಒಂದು ಪರಿಪೂರ್ಣತೆಯನ್ನು ಹೊಂದಿರಬೇಕು. ಉಪಸಂಹಾರ: ಮಾನವ ಬೆಳವಣಿಗೆಯು ಶೈಶವಾವಸ್ಥೆಯಿಂದ ಮಧ್ಯಮ ವಯಸ್ಸೆಯವರೆಗೂ ಅತಿ ಶಿಸ್ತುಬದ್ಧವಾದ ಜೀವನವನ್ನು ಸಾಗಿಸಿ ಎಲ್ಲ ನಿಯಮಗಳಿಗೂ ಹಾಗೂ ಕಾರ್ಯಬದ್ಧವಾಗಿ ಕಾರ್ಯನಿರ್ವಹಿಸಲು ಸಖ್ಯನಾಗಿ ತನ್ನ ಜೀವನವನ್ನು ಪರಿಪೂರ್ಣಗೊಳಿಸಿಕೊಳ್ಳುವ